ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅಪ್ಪ ಹೇಗಿದ್ದೀರಾ? ಓಡಿ ಬಂದು ಅಪ್ಪಿದಳು ದಿಯಾ. ತನ್ನ ತಂದೆಯನ್ನ 4 ತಿಂಗಳ ನಂತರ ನೋಡಿ ಕಣ್ಣು ತುಂಬಿತು ಹುಡುಗಿಗೆ. ಚೆನ್ನಾಗಿದ್ದೀನಿ ಮಗಳೇ, ನೀನು ಹೇಗಿದ್ಯಾ ಎಂದು ಕೇಳುವಾಗ ಬರುವ ಆಕಾಶ್, ಹಾಯ್ ಮಾವ ಹೇಗಿದ್ದೀರಾ ಎಂದು ಪ್ರಶ್ನಿಸಿದ. ನಾನು ಚೆನ್ನಾಗಿದ್ದೀನಿ ಅಳಿಯಂದ್ರೆ, ನೀವು ಎಂದವರು ಮಗಳ ಕಣ್ಣೀರು ನೋಡಿ, ಇಲ್ಲಿ ನೋಡಿ ಈ ಹುಡುಗಿ ಹೇಗೆ ಅಳ್ತಿದೆ, ಒಳ್ಳೆ ಕತ್ತೆ ಎಂದು ಮಗಳ ಕಣ್ಣೀರು ಒರೆಸಿದ್ರು. ಅವಳ ಕಣ್ಣೀರು 4 ತಿಂಗಳ ನಂತರ ತಂದೆನ ನೋಡಿದೆ ಎನ್ನುವುದರ ಜೊತೆಗೆ ಅಕ್ಕನ ಬಗ್ಗೆ ಕೇಳಿದ್ರೆ ಎನ್ನೋ ಭಯ ಕೂಡ ಕಾರಣವೇ. ಶ್ರೀಕಂಠ ಅವರೇ ಬನ್ನಿ, ದೇವಸ್ಥಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿದ್ರಾ? ಅಜ್ಜ ಮಾತಾಡಿಸುತ್ತಾ ಒಳಗಡೆ ಕರೆದುಕೊಂಡು ಬಂದರು. ಹೌದು, ಎಲ್ಲ ಆಯಿತು ಯಜಮಾನ್ರೆ ಎಂದವರು ಹಾಗೆ ಮಾತಾಡ್ತಾ ಸುತ್ತ ನೋಡ್ತಿದ್ದಾರೆ. ಚಾರು ಲಕ್ಕಿ ಎಲ್ಲೆಂದು ಅವ್ರ ಕಣ್ಣಿಗೆ ಲಕ್ಕಿ ಚಾರು ಹೇಗೆ ಬೀಳ್ತಾರೆ? ಶ್ರೀಕಂಠ ಅವರು ಬಂದಿದ್ದು ಉಜ್ವಲಾಗಿ ಖುಷಿ ತಂದಿತ್ತು. ಹೇಗಾದ್ರೂ ಮಾಡಿ ಸತ್ಯ ಹೇಳಿ ಅಜ್ಜ ಅಜ್ಜಿ ಶೈಲಜಾರ ಮರ್ಯಾದೆ ತೆಗಿಬೇಕು ಅನ್ನೋ ಆಲೋಚನೆಯಲ್ಲಿ ಸಂಚು ಮಾಡ್ತಿದ್ದಾಳೆ. ನೀವು ವಿಶ್ರಮಿಸಿ, ಊಟ ರೆಡಿ ಮಾಡ್ತೀವಿ ಎಂದ ಶೈಲಜಾರ ಮಾತಿಗೆ, ಶೈಲಜಾ ಅವರೇ ಚಾರು ಲಕ್ಕಿಯಲ್ಲಿ ಬಾಯಿ ಬಿಟ್ಟು ಕೇಳಿದ್ರು ಶ್ರೀಕಂಠ. ಎಲ್ರೂ ಮುಖ ನೋಡ್ಕೊಂಡಾಗ, ದಚ್ಚು ಚೆನ್ನೈನಾಗ ಹೊಸ ಕೆಲಸ ಐತೆ ಹೋಗ್ಲೇಬೇಕಂದ. 1-2 ದಿವಸ ಆಗಿದ್ರೆ ಚಾರುನ ಇಲ್ಲೇ ಇರಿಸ್ಕೊಳ್ತಾ ಇದ್ವಿ. ಆದರೆ ಕೆಲಸ 1 ವಾರದ ಮಟ್ಟಿಗೆ ಅಂತ ಗೊತ್ತಾಗಿ ನಾನೇ ಹೋಗಮ್ಮೆ ಅಂತ ಅವ್ನ ಜೋಡಿನಾಗ ಕಳಿಸ್ದೆ. ಬರೀನ ಬಂದ್ಬಿಡ್ತಾರೆ ಬಿಡಿ ಎಂದರು ಅಜ್ಜ. ಓಹ್ ಹೌದಾ ಯಜಮಾನ್ರೆ, ಆಯಿತು ಬಿಡಿ, ಆರಾಮಾಗಿ ಬರಲಿ ಎಂದವರು. ಅದೇನೋ ವಿಡಿಯೋ ಕಾಲ್ ಅಂತಾರಲ್ಲ, ಅದು ಮಾಡಮತಿಯಾ? ಅವಳು ನೋಡಿ ಜಾಸ್ತಿ ದಿನ ಆಗೋಯ್ತಲ್ವಾ, ನನ್ನ ಮೊಬೈಲ್ನಲ್ಲಿ ಅವೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಎಂದವರ ಮಾತಿಗೆ ಆಕಾಶ್ ಮುಖ ನೋಡಿದ್ಲು ದಿಯಾ. ಮಾವ ಮಾಡಿಸೋಣ, ನೀವು ಮೊದಲು ರೆಸ್ಟ್ ಮಾಡಿ ಎಂದ ಆಕಾಶ್. ಸರಿ ಎಂದು ಕೈಕಾಲು ತೊಳೆದು ಊಟಕ್ಕೆ ಬಂದರು. ಊಟ ಮಾಡುವಾಗ ಚಾರು ನೆನಪು ಬರುವಂತೆ, ಲೇ ದಿಯಾ, ನೀನು ಚಾರು ಥರ ಯಾವಾಗಲೇ ಅಡುಗೆ ಕಲಿಯೋದು? ನೋಡು, ಸಾರಿಗೆ ಮತ್ತೆ ಉಪ್ಪು ಕಡಿಮೆ ಹಾಕಿದ್ಯಾ ಎಂದು ಜೋರಾಗಿ ಕೇಳ್ತಾಳೆ ಉಜ್ವಲ. ಅಜ್ಜನಿಗೆ ಅವಳ ಪ್ರತಿ ಮಾತು ಕೋಪ ತರಿಸಿತ್ತು. ಅತ್ತೆ, ಉಪ್ಪು ಸರಿಯಾಗೇ ಇದೆ, ನಿಮ್ಮ ನಾಲ್ಗೆ ಕೆಟ್ಟಿರಬೇಕು, ಈ ಆಂಟಿ ಹತ್ರ ಹೋಗಿ ಎಂದು ಜವಾಬು ಕೊಟ್ಟು ಅಡುಗೆ ಮನೆ ಕಡೆಗೆ ಹೋದಳು ದಿಯಾ. ಅವಳಿಗೂ ಉಜ್ವಲ ಮಾತು ಕೋಪ ತಂದ್ಬಿಟ್ಟಿತ್ತು. ಈ ಕತ್ತೆ ಬಡವಿಗೆ ಎಷ್ಟು ಕೊಬ್ಬು, ಸುಪ್ಪತ್ತಿಗೆ ಸಿಕ್ಕಿದೆ ಅಂತ ಅಲ್ವಾ, ನನ್ನೇ ಜವಾಬು ಕೊಡೋ ಧೈರ್ಯ ಮಾಡ್ತೀಯಾ? ನಪ್ಪನಿಗೆ ಚಾರು ನೆನಪು ಬರ್ಸಿ ಮಜಾ ತಗೊಳ್ತೀನಿ ಎಂದುಕೊಂಡ ಉಜ್ವಲ ಅವರು ಊಟ ಮುಗಿಸೋದಕ್ಕೆ ಕಾದಿದ್ದು ಇನ್ನೇನು ಊಟ ಮುಗಿಸಿ ಆರಾಮಾಗಬೇಕು. ಹಾಯ್ ಮಂಗಳ, ಹೇಗಿದ್ದೀಯಾ? ನೀನು ನೋಡಿ ಸಾಕಷ್ಟು ದಿವಸ ಆಗಿತ್ತು, ಅದಕ್ಕೆ ವಿಡಿಯೋ ಕಾಲ್ ಮಾಡಿದೆ. ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರೆ ನೀನು ನೋಡಿದ ಖುಷಿಯಾಗತ್ತೆ ಅಂತ ಎಂದು ಶ್ರೀಕಂಠ ಅವರ ಮುಂದೆ ಮೊಬೈಲ್ ಹಿಡಿದು ತನ್ನ ಸ್ನೇಹಿತೆಯ ಜೊತೆಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ದಾಗ ಅವ್ರಿಗೆ ಚಾರುನ ನೋಡೋ ಆಸೆ ಹೆಚ್ಚಾಯಿತು. ದಿಯಾ, ಚಾರುಗೆ ಕರೆ ಮಾಡಿ ಕೊಡಮ್ಮ ಎಂದು ಮತ್ತೊಮ್ಮೆ ಕೇಳಿದ್ರು. ಕೈ ಉಜ್ಜುತ್ತಾ ತಪ್ಪಿಬಾರ್ಲು ದಿಯಾ. ಆಗ ಅಲ್ಲಿಗೆ ಬರುವ ಆಕಾಶ್, ಇರಿ ಮಾವ, ನಾನು ಮಾಡ್ತೀನಿ ಎಂದು ವಿಡಿಯೋ ಕಾಲ್ ಮಾಡುವ ಹಾಗೆ ನಟಿಸಿ, ಮಾವ ಅವರು ಇಂಟರ್ನೆಟ್ ಆನ್ ಮಾಡಿಲ್ಲ ಅನ್ಸುತ್ತೆ, ಇಲ್ಲ ಸ್ವಲ್ಪ ಬ್ಯುಸಿ ಇರಬೇಕು, ರಾತ್ರಿ ಬೇರೆ ಆಯಿತು, ನೀನು ನಿದ್ದೆ ಮಾಡಿ, ಬೆಳಿಗ್ಗೆ ಮತ್ತೆ ಟ್ರೈ ಮಾಡೋಣ ಎಂದ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ಕಾಲ ಉಳಿವು ಎನ್ನುವಂತೆ ಸುಧಾರಿಸಿಕೊಂಡ ದಿಯಾ, ಹೌದು ಅಪ್ಪ, ರೆಸ್ಟ್ ಮಾಡಿ ಎಂದಾಗ ಸರಿ ಎಂದು ಹೋದ್ರು. ಅವ್ರು ಹೋದದ್ದು ನೋಡಿದ ಉಜ್ವಲ, ನಾಳೆ ನಾನು ಸತ್ಯನ ಅವ್ರ ಮುಂದೆ ಇಡ್ತೀನಿ, ಆಗೇನು ಮಾಡ್ತೀರಾ ನಾನು ನೋಡ್ತೀನಿ ಎಂದುಕೊಂಡು ಹೋದರೆ, ಆಕಾಶ್ ನಾಳೆ ಎಂದು ದಿಯಾ ಆಕಾಶ್ ಮುಖ ನೋಡಿದಾಗ, ನಾಳೆ ನೆಟ್ವರ್ಕ್ ಸಿಕ್ಕಿಲ್ಲ ಅಂತ ಮ್ಯಾನೇಜ್ ಮಾಡೋಣ, ಡೋಂಟ್ ವರಿ ದಿಯಾ, ನಾನಿದ್ದೀನಿ ಎಂದು ಅವಳ ಕೈ ಮೇಲೆ ಕೈ ಇಟ್ಟು ಧೈರ್ಯ ಹೇಳಿ ಹೋದ. ಅಜ್ಜಿ ಅಜ್ಜ ಹಾಗೂ ಶೈಲಜಾ ಕೂಡ ರಾಯರಿಗೆ ಒಂದು ಬೇಡಿಕೆ ಇಟ್ಟು ಬೇಗ ಲಕ್ಕಿ ಚಾರು ಬರುವಂತೆ ಕೇಳ್ಕೊಂಡ್ರು. ಬದುಕಿನಲ್ಲಿ ಎಷ್ಟೆಲ್ಲ ಏಳು ಬೀಳು ದಾಟಿ ನನ್ನ ಹಸುರನ್ನ ಮದುವೆ ಆಗಬೇಕಾಯ್ತು, ಇನ್ನು ಮುಂದೆ ಆದರೂ ನನ್ನ ಹಸುರ ಖುಷಿಯಿಂದ ಇರುವ ಹಾಗೆ ಮಾಡಿ ರಾಯರೇ. ಅಜ್ಜ ಅಜ್ಜಿ ಅಮ್ಮ ದಿಯಾ ಚಿಕ್ಕಪ್ಪ ಎಲ್ಲರನ್ನೂ ತುಂಬ ಮಿಸ್ ಮಾಡಿಕೊಂಡೆ. ನಾಳೆ ಹೋಗಿ ಎಲ್ಲರ ಹತ್ರ ಕ್ಷಮೆ ಕೇಳಬೇಕು, ಎಲ್ಲರನ್ನ ಯಾವಾಗ ನೋಡ್ತೀನೋ ಕಾಯ್ತಾ ಇದ್ದೀನಿ ಎಂದುಕೊಂಡವಳು, ಈ ಹಸುರ ಎಲ್ಲಿಗೆ ಹೋದ? ಅರ್ಧ ಗಂಟೆ ಬರ್ತೀನಿ ಅಂತ ಹೇಳಿ ಮಾಯ ಆಗ್ಬಿಟ್ಟಿದ್ದಾನೆ.
ನೀನು ಮನೆಗೆ ಹೋಗು, ನಾನು ಬರ್ತೀನಿ ಅಂತ ಪ್ರೂವ್ ಮಾಡಿ ಹೇಳುವಷ್ಟು ಬ್ಯುಸಿ ಏನು ಅಂತ ಎಂದ್ಕೊಂಡು ದೇವಸ್ಥಾನದಿಂದ ಮನೆಗೆ ಬಂದು ಬಾಗಿಲು ಮುಚ್ಚಿ ಲೈಟ್ ಹಾಕಬೇಕು. ನೈಟ್ ಸ್ಕೈ ಲೈಟ್ ಆನ್ ಆಗಿತ್ತು. ಸುಂದರವಾದ ನಕ್ಷತ್ರ, ಕಳ್ಳ ಚಂದಿರ, ಹಾರಾಡುವ ವಿಮಾನ, ಭೂಮಂಡಲ ಎನ್ನುವಂತೆ ಆಕಾಶವೇ ಧರೆಗಿಳಿದ ರೀತಿಯ ಅನುಭವ ನೀಡಿತು. ಅದನ್ನೇ ನೋಡ್ತಾ ಮುಂದೆ ಬಂದವಳ ಕಾಲಿಗೆ ಏನೋ ತಾಗಿದಂತಾಗಿ ಕೆಳಗಡೆ ನೋಡಲು ವೆಲ್ಕಮ್ ಎಂದು ಹೂಗಳಿಂದ ಬರೆದಿತ್ತು. ಅದನ್ನು ನೋಡಿಯೇ ಆಕೆಗೆ ಅರಿವಾಗಿತ್ತು ಇದೆಲ್ಲ ಅಸುರನ ಕಿತಾಪತಿ ಎಂದು. ಅದು ತಮ್ಮ ಮೊದಲನೇ ರಾತ್ರಿಗೆ ತಯಾರು ಮಾಡಿದ್ದಾನೆ ಎನ್ನುವುದು ತಿಳಿದ ಹಾಗೆ ತುಸು ನಾಚಿಕೆ ತಂದ್ಕೊಂಡ್ರು ಮರೆಮಾಚಿ ನಿಂತಿದ್ಲು. ಹಾಗೆ ಮಂಚದ ಕಡೆ ಕಣ್ಣಾಡಿಸಿದ್ಲು. ಮಂಚದ ಮೇಲೆ ಹೆಚ್ಚು ಅಲಂಕಾರವೇನೂ ಇಲ್ಲವಾದರೂ ಆ ಬಣ್ಣ ಬಣ್ಣದ ಬೆಳಕಿನಿಂದ ಮಿಂಚುತ್ತಿತ್ತು. ಹಾಗೆ ಸಣ್ಣ ಹೃದಯಾಕಾರ ತುಂಬಿದ ಹೂಗಳನ್ನು ಅವಳ ಕೆನ್ನೆ ಮೇಲೆ ನಾಚಿಕೆ ತರಿಸಿತ್ತು. ಈ ಅಸುರ ಇಷ್ಟೆಲ್ಲ ಮಾಡಿ ಅದೆಲ್ಲಿಗೆ ಹೋದ ಎಂದ್ಕೊಳ್ಳುವಾಗಲೇ ಅವಳನ್ನು ಹಿಂದಿನಿಂದ ಅಪ್ಪುತ್ತಾ, ಎಲ್ಲಿಗೆ ಹೋಗ್ಲಿ ವೈಫಿ, ಅದು ನಿನ್ ಬಿಟ್ಟು, ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ ಬೀಬಿ. ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಕೇಳಿಸ್ತಾ ನಿಂಗೆ ಅಸುರ ಎಂದವಳ ಮುಂದೆ ಬಂದು ಅವಳ ಕೈ ಹಿಡಿದು ತನ್ನೆದೆ ಮೇಲಿರಿಸಿ, ಹಾರ್ಟ್ ಟು ಹಾರ್ಟ್ ಕನೆಕ್ಟ್ ಆದರೆ ಕೇಳಿಸಲ್ವಾ? ಕೇಳಿಸ್ತು ಎಂದಾಗ, ನಾಟಿ ಬೀಬಿ ಎಂದು ನಕ್ಕಳು. ವೈಫಿ ಹೇಗಿದೆ, ಸ್ವರ್ಗ ಇಲ್ಲೇ ಇದೆ ಅನ್ನೋ ಥರ ಇಲ್ವಾ ನಮ್ಮ ಸ್ವೀಟ್ ನೈಟ್ಗೆ ಹೇಳಿ ಮಾಡಿಸಿದ ಹಾಗೆ? ರೂಮ್ ನೋಡ್ತಾ ಕೇಳಿದಾಗ, ಹಸುರ ಇದೆಲ್ಲ ಏನು, ನಾವು ಮೊದಲು ಮನೆಗೆ ಹೋಗೋಣ ಎಂದವಳ ಬೆನ್ನಿಗಪ್ಪಿದ ಹಸುರ, ಮನೆ ಏನು ಓಡೋಗಲ್ಲ ವೈಫಿ, ಅಲ್ಲೇ ಇರುತ್ತೆ, ನೀನು ಅದಕ್ಕೆಲ್ಲ ಸದ್ಯಕ್ಕೆ ಬ್ರೇಕ್ ಕೊಡು. ಈಗ ಜಸ್ಟ್ ನಾನು ನೀನು ಅಷ್ಟೆ, ಬರೀ ಹಸುರ ಮತ್ತೆ ಅವನ ವೈಫಿ, ಗಾಟ್ ಇಟ್ ಎಂದು ಕೆನ್ನೆಗೆ ಕೆನ್ನೆ ಸವರಿದ. ಆದರೆ ಹಸುರ ನಾನು ನೀನು ಎಂದು ತೊದಲುವಾಗ, ನೀನೇನೋ ಅವತ್ತು ಬಲವಂತ ಮಾಡಿ ವರ್ಸ್ಟ್ ನೈಟ್ ಮಾಡಿದೆ, ಅದು ಕೂಡ ವರ್ಸ್ಟ್ ಪ್ಲ್ಯಾನ್ ಮಾಡಿ. ಇವತ್ತು ನೋಡು ಹಸುರ ಎಷ್ಟು ಸ್ಪೆಷಲ್ ಮಾಡ್ತಾನೆ, ಬೆಸ್ಟ್ ಪ್ಲ್ಯಾನ್ ಮಾಡಿ ಅಂತ, ವೈಟ್ ಆ್ಯಂಡ್ ವಾಚ್ ಎಂದು ಕಣ್ಣು ಹೊಡೆದ. ಆದರೆ ಹಸುರ ಎಂದು ಅವನತ್ತ ನೋಡಿ, ಹೀಗಿದೆಲ್ಲ ಬೇಕಾ, ನಾವು ಮನೆಗೆ ಹೋಗಿ ಆಮೇಲೆ ನೋಡ್ಕೊಳ್ಳೋಣ ಎಂದು ಮುಂದೆ ಹೆಜ್ಜೆ ಸಾಗಿಸಿದವಳ ಕೈ ಹಿಡಿದು ತನ್ನ ಬಳಿ ಎಳೆದುಕೊಂಡು, ಆಗ ಸೆಕೆಂಡ್ ನೈಟ್ ಮಾಡ್ಕೊಳ್ಳೋಣ, ಈಗ ಫಸ್ಟ್ ನೈಟ್ ಎಂದು ಕೆನ್ನೆಗೆ ತುಟಿ ಸೋಕಿಸಿ ಹೇಳಿದ. ಅವಳಿಗೆ ಗೊತ್ತು ಇವನು ಇವತ್ತು ಅವ್ರ ಮೊದಲನೇ ರಾತ್ರಿ ಮಾಡ್ಕೊಳ್ದೆ ಬಿಡಲ್ಲ ಎಂದು. ಆದರೂ ಚೇಷ್ಟೆ ಮಾಡೋ ಆಸೆ. ಆದರೆ ಹಸುರ ಇವತ್ತು ಟೈಮ್ ಸರಿಗಿಲ್ಲಂತೆ, ಈ ಸಲ ನಾವು ಸೇರಿದ್ರೆ ಒಳ್ಳೇದಲ್ಲ ಎಂದು ಬೆನ್ನು ಹಾಕಿದವಳ ಮುಂದೆ ಬಂದು, ವೈಫಿ ಟೈಮು ಗಳಿಗೆ ನೋಡಿ ಶುರು ಮಾಡೋಕ್ಕೆ ಇದು ಮದುವೆ ಅಲ್ಲ, ಇದು ಪೋಸ್ಟ್ ಮ್ಯಾರೇಜ್ ಸೆಲೆಬ್ರೇಷನ್, ಸುಮ್ಮನೆ ಅಡ್ಡ ಹಾಕ್ಬೇಡ ಎಂದ. ಹಸುರ ನಾವಿವತ್ತು ಸೇರಿದ್ರೆ ಪ್ರಯೋಜನ ಇಲ್ಲ ಎಂದ್ಲು. ಅದರ ರಿಸಲ್ಟ್ ನೀನು ಈಗಲೇ ಡಿಸೈಡ್ ಮಾಡಬಾರ್ದು ವೈಫಿ, ಮೊದಲು ಎಕ್ಸಾಮ್ ಪೇಪರ್ ನೋಡಿ ಆನ್ಸರ್ ಮಾಡಬೇಕು, ಆಮೇಲೆ ರಿಸಲ್ಟ್ ಚಿಂತೆ, ಪ್ರಯೋಜನ ಆಗಿಲ್ಲ ಅಂದರೆ ಕಂಟಿನ್ಯೂ ಮಾಡೋಣ ಎಂದ. ಅವಳಿಗೆ ಮುಜುಗರವಾಗಿ, ಹಸುರ ಎಲ್ಲಿ ಬಿಡ್ತೀಯ ನಿನ್ನ ಹಸುರ ಬುದ್ಧಿನ ಎನ್ನಲು, ನಿಂಗೆ ಗೊತ್ತು ತಾನೇ ನಾನೆಷ್ಟು ಬ್ಯಾಡ್ ಬಾಯ್ ಅಂತ, ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡಿಸೋದು, ಇರು ಒಂದು ನಿಮಿಷ ಬಂದೆ ಎಂದು ಹೋದವನ ನೋಡ್ತಾ, ಈ ಹಸುರ ನನ್ನ ಇವತ್ತು ಪಕ್ಕ ಬಿಡೋ ಥರ ಇಲ್ಲ, ಹಾಗಂತ ಹಸುರನ ಕೊಂಚವೂ ಕಾಡಿಸ್ದೆ ನಾನು ಒಪ್ಪಲ್ಲ ಎಂದ್ಕೊಂಡವಳು ಅವನು ಬರೋದಕ್ಕೆ ಕಾಯ್ತಾ ನಿಂತಿದ್ಲು. ವೈಫಿ ಲಾಸ್ಟ್ ಟೈಮ್ ಥರ 90s ರೀತಿ ಫಸ್ಟ್ ನೈಟ್ ಮಾಡ್ಕೊಳ್ಳೋದು ಬೇಡ, 21st ಕಪಲ್ಸ್ ರೀತಿ ರೊಮ್ಯಾಂಟಿಕ್ ಆಗಿ ಮಾಡ್ಕೊಳ್ಳೋಣ, ಏನಂತ್ಯ ಎಂದವನ ನೋಡಿ, ಅಂದರೆ ಏನು ಹಸುರ, ಏನಾದರೂ ಯಾರೂ ಮಾಡ್ತಿರೋದು ಮಾಡಬೇಕಾ ಏನೋ ಗೊತ್ತಿಲ್ಲದ ರೀತಿಯಲ್ಲಿ ಕೇಳಿದವಳ ನೋಡಿ, ಅಂದರೆ ಹೇಳ್ತೀನಿ ಇದು ನೋಡು ಎಂದು ಅವಳ ಕೈಗೆ ಬಟ್ಟೆ ಬಾಕ್ಸ್ ಇಟ್ಟ. ಹಾಗೆ ತೆರೆದವಳು ಅದೆಂಥ ಡ್ರೆಸ್ ಇರ್ಬೋದು ಎಂದು ನೋಡಲು ಸಣ್ಣ ಮಗು ಹಾಕುವ ಹಾಗೆ ಪುಟ್ಟದಾಗಿ ಕಂಡಿತ್ತು ಆ ಬಟ್ಟೆ. ಹಾಗೆ ತನ್ನೆರಡು ಕೈಗಳಲ್ಲಿ ನೇತಾಡುವಂತೆ ಹಿಡಿದಾಗ ಹೆಗಲ ಮೇಲೆ ಒಂದೆಳೆ ಸಣ್ಣ ದಾರ ಕೂರುವಂತೆ, ಬೆನ್ನ ಮೇಲೆ ಎಳೆದುಕೊಂಡ್ರೂ ಬಾರದ ರೀತಿ ತನ್ನ ದೇಹಕ್ಕೆ ಅಂಟಿಕೊಳ್ಳುವ ಉಡುಪು, ತೊಡೆಗಳನ್ನು ಮುಚ್ಚುವುದು ಕೊಂಚ ಘಾಸಿ ಎನಿಸಿತು ಅವಳಿಗೆ. ಅದಲ್ಲದೆ ನಡು ಮೇಲೆ ಸೊಳ್ಳೆ ಪದ್ರದ ರೀತಿ ನೆಟ್ ಬಿಟ್ಟು ಬೇರೆ ಬಟ್ಟೆ ಇಲ್ಲ. ಏನಿದು ಹಸುರ, ಇದೆಲ್ಲ ಹಾಕಬೇಕಾ, ನಾನು ಹಾಕಲ್ಲ, ಈ ಥರ ಬಟ್ಟೆ ನಾನು ಹಾಕ್ತೀನಿ ಅಂತ ನೀನು ಊಹೆ ತಾನೇ ಹೇಗೆ ಮಾಡ್ತೀಯಾ ಎಂದು ಬೈದು ಅವನ ಕೈಗೆ ಕೊಟ್ಟಾಗ, ಇದು ನಿಂಗಲ್ಲ ವೈಫಿ, ನಂಗೆ ಗೊತ್ತು ನೀನು ಹಾಕೋದಿಲ್ಲ ಅಂತ, ಬಟ್ ನನಗೆ ಈ ಬಟ್ಟೆ ನೋಡಿ ನೀನು ಹಾಕಿದ್ರೆ ಚೆಂದ ಅನಿಸ್ತು, ಆಗಲ್ಲ ಅಂದರೆ ಬಿಡು, ನಾನು ನಮ್ಮನೆ ಹೊಸ ಕೆಲಸದವಳಿಗೆ ಕೊಡ್ತೀನಿ ಎಂದ. ಅದು ಅವಳಿಗಾಗಿ ಅವನೇ ತಂದಿದ್ದಾನೆ, ಅದರಲ್ಲಿ ಅವಳನ್ನು ನೋಡೋ ಆಸೆ ಅವನಿಗೆ. ಅವಳಂದದ ಒಡೆಯ ಅವಳನ್ನು ಆ ಬಟ್ಟೆಯಲ್ಲಿ ನೋಡಬೇಕು ಅಂತ ನೇರವಾಗಿ ಕೇಳಿದರೆ ಆಕೆ ಒಪ್ಪಲ್ಲ ಎಂದು ಅರಿತು ಮನೆ ಕೆಲಸದವಳಿಗೆ ಕೊಡೋ ನೆಪ ಕೊಟ್ಟು ಮಜಾ ತಗೋತಿದ್ದಾರೆ ಅಸುರ. ಏನು ಕೆಲಸದವಳಿಗೆ ಕೊಡ್ತೀಯಾ,
ಅವಳದನ್ನು ಹಾಕೊಂಡು ನಿನ್ನ ಮುಂದೆ ಪೋಸ್ ಕೊಡಬೇಕಾ? ಅದನ್ನು ಬಾಯ್ ಬಿಟ್ಕೊಂಡು ನೀನು ನೋಡಬೇಕಾ? ಅಷ್ಟೆಲ್ಲ ಆಸೆ ಇದ್ದರೆ ಈಗಲೇ ಬಿಟ್ಬಿಡು. ಆಮೇಲೆ ಅಷ್ಟೇ ದಂಡಂ ದಶಗುಣಂ ಪಾಠ ನೆನಪಿಸ್ಬೇಕಾಗತ್ತೆ ಎಂದು ಕೋಪಗೊಂಡಾಗ, ಆದರೆ ವೈಫಿ, ನನಗೆ ಈ ರೀತಿ ಬಟ್ಟೆಯಲ್ಲೇ ನಾನು ನೋಡಬೇಕು ಹಾಕು ಅಂತ ಹೇಗೆ ಹೇಳೋದು? ನೀ ನನ್ನ ಆಸೆಗೆ ಸೊಪ್ಪು ಹಾಕ್ತೀಯ ಅಲ್ವಾ ಎಂದ. ಯಾರು ಹೇಳಿದ್ದು? ಗಂಡನ ಆಸೆ ಈಡೇರಿಸೋದು ಹೆಂಡತಿ ಆದವಳ ಕರ್ತವ್ಯ. ನೀನು ಏನೇ ಆಸೆ ಇದ್ರೂ ಅದನ್ನು ನನ್ನ ಜೊತೆಗೆ ತೀರಿಸ್ಕೊಳ್ಬೇಕು. ಅದು ಬಿಟ್ಟು ಮನೆ ಕೆಲಸದವಳು, ಮೋರಿ ಕ್ಲೀನ್ ಮಾಡೋಳು, ಕಾಡಿನ ಸೊಪ್ಪು ಮಾರೋಳು ಅಂತ ಮಾರು ಹೋದರೆ ಮರುದಿನವೇ ನಿನಗೆ ಗೇಟ್ ಪಾಸ್ ಕೊಡ್ತೀನಿ ಎಂದು ಆವಾಜ್ ಹಾಕ್ತಾ ಅವ್ನ ನೋಟದಲ್ಲಿ ತನ್ನ ಪ್ರತಿಬಿಂಬ ನೋಡ್ತಾ, ಈ ಹಸುರ ಈ ಜನ್ಮದಲ್ಲಿ ಈ ವೈಫಿಗೆ ಸ್ವಂತ, ಅರ್ಥ ಆಯ್ತಾ ಎಂದು ಕೋಪದಲ್ಲಿ ಎಚ್ಚರಿಕೆ ಕೊಟ್ಟವಳ ನಡು ಬಳಸಿ, ಮತ್ತು ನನ್ನ ಆಸೆ ನೀನೇ ಈಡೇರಿಸ್ತೀಯ ಅಲ್ವಾ ವೈಫಿ ಎಂದು ಕೇಳಿ ಮೂಗುಜ್ಜಿದ. ಇಲ್ಲ, ಪಕ್ಕದ ಮನೆಯವಳು ಎಂದು ಆ ಬಟ್ಟೆ ನೋಡಿ ಆದರೆ ಹಸುರ ಎನ್ನುತ್ತಾ ಇನ್ನೂ ಆಲೋಚನೆ ಮಾಡುವಾಗ, ಇಲ್ಲ ನಿಂಗಾಗಲ್ಲ ಬಿಡು ವೈಫಿ, ಸುಮ್ಮನೆ ಶೀಲಾಗೆ ಫೋನ್ ಮಾಡಿ ಹಾಕೊಂಡು ಫೋಟೋ ಕಳಿಸು ಅನ್ಲ ಎಂದವನ ಕೆನ್ನೆಗೆ ಪುಟ್ಟ ಏಟು ಕೊಟ್ಟು ಜೋಳದ ರೊಟ್ಟಿ ತಟ್ಟಿದ ಹಾಗೆ ತಟ್ಟಬೇಕಾಗತ್ತೆ. ಮಿಸ್ಟರ್ ಬ್ಯಾಡ್ ಬಾಯ್, ನಿಮ್ಮೆಲ್ಲ ಆಸೆಗಳಿಗೆ ನಾನು ಒಬ್ಬಳೇ ಸಲ್ಯೂಷನ್ ಅಂತ ಹೇಳ್ತಾ ಇಲ್ವಾ? ಇದನ್ನು ಹಾಕೊಂಡು ಬರ್ತೀನಿ, ಆದರೆ ಒಂದು ಷರತ್ತು ಎಂದವಳ ಮಾತಿಗೆ, ಹೇಳು ವೈಫಿ ಎಂದವನಿಗೆ ಅವಳ ಹೊಟ್ಟೆ ಕಿಚ್ಚು ನಗು ತರಿಸಿತು. ಹಾಕೊಂಡು ಬಂದು 2 ನಿಮಿಷಕ್ಕೆ ನಿನ್ನ ಮುಂದೆ ನಿಲ್ಲೋದು, ಆಮೇಲೆ ಚೇಂಜ್ ಮಾಡ್ತೀನಿ ಎಂದಳು. ಅಬ್ಬಾ 2 ನಿಮಿಷ ಯಾಕೆ ವೈಫಿ, ಅಲ್ಲೇ ಹಾಕೊಂಡು ಅಲ್ಲೇ ತೆರೆದಿಡ್ಬಾ ಎಂದವನ ನೋಡಿ, ಮತ್ತೆ ಇನ್ನೂ ಎಷ್ಟು ಹೊತ್ತು ಹಾಕೊಂಡಿರ್ಬೇಕು ಎಂದು ಬಟ್ಟೆ ಹಿಡಿದು ಮುದ್ದೆ ಮಾಡ್ತಾ ಕೇಳಿದಾಗ ಅವಳ ಕಿವಿಯಲ್ಲಿ, ನಾನೇ ತೆಗೆಯೋವರೆಗೂ ಎಂದು ಪೋಲಿ ಮಾತಾಡಿದ. ಆಕೆಯ ಕೆನ್ನೆ ನಾಚಿಕೆಯಿಂದ ಕೆಂಪಾದದ್ದು ಕಂಡು, ಲೇಟ್ ಮಾಡಿದ್ರೆ ನಾನೇ ಬೇಕಾದರೂ ಬಂದು ಹಾಕ್ತೀನಿ ಎಂದು ಮತ್ತೆ ನೋಟಿ ಮಾತಾಡಲು, ಎಲ್ಲಿ ಬಿಡ್ತೀಯ ನಿನ್ನ ಹಸುರ ಬುದ್ಧಿನ ಎಂದು ಓಡಿದ್ಲು. ಕಂಟಿನ್ಯೂ ಮಾಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.